ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಹಿಂದಿನ ರಾಜಾರಾಮ್ ಮಹಾರಾಜರ ಇನ್ನೊಂದು ಅಭಂಗವನ್ನು ನೋಡೋಣ. ಎಲ್ಲಿ ನಾಮಪರ ಅಭಂಗ, ನಾಮದ ಬಗ್ಗೆ ವಿಶೇಷವಾದ ವಿಶೇಷ ಅಂದರೆ ನಾಮವೇ ವಿಶೇಷ ಇದೆ. ಸರ್ವೋಪರಿ ಇದೆ ನಾಮ, ಸರ್ವಶ್ರೇಷ್ಠ ಸಾಧನ ನಾಮಸ್ಮರಣೆ. ಅದನ್ನು ಹೆಂಗೆ ಮಾಡಬೇಕಪ್ಪ ಅಂದರೆ, ನಾವು ಒಮ್ಮೆ ನಾಮ ತಗೊಂಡ್ರೆ ಅದು ಎಲ್ಲಿ ಹೋಗಿ ಮುಟ್ಟಬೇಕು? ಅಂತಃಕರಣದಲ್ಲಿ. ಅಂತಃಕರಣ ಅಂದರೆ ಏನು ಅಂದರೆ ಸೂಕ್ಷ್ಮ ಶರೀರದಲ್ಲಿ. ಇದು ಬಾಹ್ಯವಾದ ಏನು ಸ್ಥೂಲ ಶರೀರ ಇದೆಯೋ, ಸ್ಥೂಲ ಶರೀರ ಅನ್ನಮಯ ಕೋಶ. ಸೂಕ್ಷ್ಮ ಶರೀರ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಸೇರಿ ಸೂಕ್ಷ್ಮ ಶರೀರಗಳಾಗ್ತವೆ. ಸಟಲ್ ಬಾಡೀಸ್ ಅಂತೀವಿ ನಾವು. 5 ಕೋಶಗಳಿದ್ದಾವೆ: ಅನ್ನಮಯ, ಪ್ರಾಣಮಯ, ಮನೋಮಯ, ಜ್ಞಾನಮಯ, ಆನಂದಮಯ ಕೋಶ. ನಾವು ನಾಮ ತಗೊಂಡ್ರೆ ಆನಂದಮಯ ಕೋಶಕ್ಕೆ ಮುಟ್ಟಬೇಕಂತಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಶರೀರ ಪರಮಾತ್ಮನ ವಾಸಸ್ಥಾನ ಏನಿದೆಯೋ ಆ ಸ್ಥಾನಕ್ಕೆ ಮುಟ್ಟಬೇಕು. ದೇಹದಿಂದ ನಾವು ನಾಮಸ್ಮರಣೆ ಮಾಡೋದಲ್ಲ. ಕೇವಲ ಮಾಲೆ ನಾವು ತಿರುಗಿಸಿ ಕೋಟ್ಯಾನುಕೋಟಿ ಜಪ ಮಾಡಿದ್ರೂ ಉಪಯೋಗ ಇಲ್ಲ. ಅಂತಃಕರಣದಲ್ಲಿ ಆ ಕೂಗು ಮುಟ್ಟಬೇಕು ಅಂದರೆ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ವಿಠಾಬಾಯಿ ಏನು ಹೇಳಿದ್ಲು, ವಿದೇಹ ಸ್ಥಿತಿಯಲ್ಲಿ ನಾಮಸ್ಮರಣೆ ಮಾಡಿದ್ರು. ಆವಾಗ ಅದು ಅಂತಃಕರಣಕ್ಕೆ ಹೋಗಿ ಮುಟ್ಟಿ ನಾವು ಕಣ್ಮುಚ್ಕೊಂಡು ಕೂತಾಗ ಧ್ಯಾನದಲ್ಲಿ ನಾವು ಮಾಡಿದ ಜಪ ನಮ್ಮ ಕಿವಿಯಲ್ಲೇ ಕೇಳಿಸತ್ತೆ. ಅದಕ್ಕೆ ನಾವು ಆ ಜಪ ಕೂಡ ಅನ್ನುತ್ತೇವೆ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು ನೋಡೋಣ. ದೇವಾಚೀದಂ ಬರರಾಯ ಸಾಷ್ಟಾಂಗ ನಮಿತೋ तुझे पाया ऐसे दे वरदान मन राहे समाधान देवाचीदं बरराया नाम जपे निशिदिनी नाम जपे निशिदिनी गूजसे अंतःकरणी गूजसे अंतःकरणी देवाचीदं बरराया साष्टांग नमितो तुझे पाया जाणे माझे या अंतरा जाणे माझे या अंतरा दास म्हणे चिदंबरा दास म्हणे चिदंबरा देवाचीदं बरराया साष्टांग नमितो तुझे पाया देवाचीदं बरराया ದೇವಾಚೀದಂ ಬರರಾಯ. ಹೆಂಗೆ ಕರೀತಾರಪ್ಪ ಭಕ್ತರು ನೋಡಿ, ಎಷ್ಟು ಪ್ರೀತಿಯಿಂದ ಕರೀತಾರೋ ಅವನನ್ನು. ದೇವಾಚಿದಂಬರ ರಾಯ, ನಾನು ರಾಯ, ನನ್ನ ಒಡೆಯ, ನನ್ನ ಮಾಲೀಕ, ನನ್ನ ಆಪ್ತೇಷ್ಟ, ನನ್ನ ಸಖ, ನನ್ನ ಬಂಧು, ನನ್ನ ಮಿತ್ರ, ಎಲ್ಲವೂ ನೀನೇ ಕಣಪ್ಪ. ದೇವಾಚಿದಂಬರ ರಾಯ ದಣಿ. ಸಾಷ್ಟಾಂಗ ನಮಿತೋಮಿ ಪಾಯ, ಸಾಷ್ಟಾಂಗ ನಿನಗೆ ಅಷ್ಟಾಂಗ. ಅಷ್ಟಾಂಗ ಯೋಗದಲ್ಲಿ 8 ಪ್ರಕಾರದ ಯೋಗ ಹೇಳಿದ್ದಾರೆ. ಯೋಗ ಅಂದರೆ ಏನಪ್ಪ? ಯೋಗ ಅಂದರೆ ಯೂನಿಯನ್, ಅಂದರೆ ಒಂದಾಗೋದು. ಯೋಗ ಅಂದರೆ ಬಾಹ್ಯ ಪಾಶ್ಚರಿಂದ ಯೋಗ ಅಲ್ಲ. ನಾವೇನು ಮಾಡ್ತೀವೋ ಹಿಂಗೆ ಯೋಗ ಅಲ್ಲ. ಯೋಗ ಪೊಸಿಷನ್ಸ್ ಅಲ್ಲ. ಯೋಗ ಆಗಬೇಕು ಸದಾ ಸರ್ವದಾ. ಯೋಗ ತುಜಾ ಘಡಾವ. ಯೋಗ ಅಂದರೆ ಒಂದಾಗೋದು. ಸದಾ ಸರ್ವದಾ ನಾನು ನಿನ್ನಲ್ಲಿ ಒಂದಾಗಿರ್ಬೇಕು. ಅವನು ಯಾವಾಗಲೂ ನಮ್ಮ ಜೊತೆಗಿರ್ತಾನೆ, ನಾವು ಅವನ ಜೊತೆಗಿಲ್ಲ. ಅದಕ್ಕೆ ಯಾವಾಗಲೂ ಯೋಗ ಆಗಬೇಕು. ನಾನು ನಿನ್ನನ್ನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಎಂಥ ವರದಾನವನ್ನು ಕೊಡಪ್ಪ. ಮನ ರಾಹೆ ಸಮಾಧಾನ. ಈ ಸಮಾಧಾನ ಯಾವಾಗ ಸಿಗತ್ತೆ ನಮಗೆ? ಯಾವಾಗ ಮನಸ್ಸನ್ನು ಹರಿದಾಟವನ್ನು ಏನಿದೆಯೋ, ಹೋಗ್ತಾ ಇದೆಯೋ ಆಚೆ,
ಪ್ರವೃತ್ತಿ ಮಾರ್ಗದಲ್ಲಿ ಮನಸ್ಸೇನಿದೆಯೋ ಅದು ಹರಿದಾಟ ಬಂದ್ ಮಾಡಿ ವಾಪಸ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೋ, ಸುಮ್ಮನೆ ಕೂತ್ಕೊಳ್ಳುತ್ತೋ ಏನು? ನಾಹಂ ಕರ್ತ ನಾಹಂ ಭೋಕ್ತ, ನಾನು ಕರ್ತಾನೂ ಅಲ್ಲ, ಅದರ ಫಲಾಪೇಕ್ಷೆನೂ ಮಾಡ್ತಿಲ್ಲ, ಅದರ ಭೋಕ್ತಾನೂ ನಾನಲ್ಲ. ಏನಾಗ್ತಾ ಇದೆಯೋ ಜೀವನದಲ್ಲಿ ಘಟನೆ ಪರಿಸ್ಥಿತಿ ಎಲ್ಲವೂ ನಿನ್ನಿಚ್ಛೆಯಂತೆ ನಡೀತಾ ಇದೆಯಪ್ಪ ಚಿದಂಬರ ಅನ್ನೋದು ಯಾರು ಒಪ್ಕೋತಾರೋ, ಆ ಒಪ್ಕೊಂಡಾಗ ಮೊದಲನೇ ಹೆಜ್ಜೆ ಒಪ್ಕೊಂಡಾಗ ಸಮಾಧಾನ ಆಗತ್ತೆ. ಐಸೆ ದೇಯಿ ವರದಾನ ಮನ ರಾಹೆ ಸಮಾಧಾನ, ಮನಸ್ಸು ಸದಾನಂದು ಸಮಾಧಾನದಲ್ಲಿರಲಿ. ಅದಕ್ಕೆ ನಾವು ಸಮಾಧಾನ ಬೇಕು ಅಂದರೆ ಎಲ್ಲಿ ಹೋಗಬೇಕಪ್ಪ? ಸಂತರು ಸದ್ಗುರು ಶರಣಗೆ ಹೋಗಬೇಕು. ಎಲ್ಲಿ ಹೋಗಿ ನನ್ನ ಮನಸ್ಸು ಕೂತ್ಕೊಂಡ್ರೆ ನಿವಾಂತಾಯಿತು, ಶಾಂತಾಯಿತು, ಒಳಗಿರೋ ಎಲ್ಲ ಗೊಂದಲ ಹೋಯಿತು, ನನ್ನ ಮನಸ್ಸಿನಲ್ಲಿ ಯಾವ ಥರದ ವಿಚಾರವಿಲ್ಲ, ಯಾವ ಥರವಾದ ಬೇಡಿಕೆ ಇಲ್ಲ, ನಿನ್ನ ಹೊರತಾಗಿ ನನಗೇನೂ ಬೇಕಾಗಿಲ್ಲ ಅನ್ನೋದು ಅರಿವೆಲ್ಲ ಆಯಿತು ನನಗೆ, ಅದೇ ನನ್ನ ನಿಜ ಸಮಾಧಾನ ಸ್ಥಾನ. ಸಂತರ ಹತ್ರ ಸತ್ಸಂಗತಿಯಲ್ಲಿ ನಮಗೆ ಈ ಸಮಾಧಾನ ಹೊಂದುವ ಸಂಪೂರ್ಣವಾದ ಶಕ್ಯತೆ ಇರುತ್ತದೆ. ಸಂಪೂರ್ಣವಾಗಿ ನಾವೇನೇ ಪ್ರಯತ್ನ ಮಾಡಿದ್ರೂ ಅದಾಗೋದಿಲ್ಲ. ಆದರೆ ಯಾವ ದಿನ ನಾವು ಸಂತರನ್ನು ಭೇಟಿ ಮಾಡ್ತೀವಿ, ಸದ್ಗುರುಗಳನ್ನು ಭೇಟಿ ಮಾಡ್ತೀವಿ, ಯಾವತ್ತು ಅವ್ರ ದರ್ಶನ ಪ್ರಾಪ್ತಿಯಾಗತ್ತೆ ಅವತ್ತೇ ನಮಗೆ ಸಮಾಧಾನ ಪ್ರಾಪ್ತಿಯಾಗತ್ತೆ. ನಾಮ ಜಪೆ ನಿಷೀದಿನಿ ಅಂದರೆ ಅಹೋರಾತ್ರಿ, ಎಲ್ಲ ಕಾಲದಲ್ಲಿ ಎಲ್ಲ ಅವಸ್ಥೆಯಲ್ಲಿ, ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗದಾಗ ಎದ್ದಾಗ ಎಲ್ಲ ಅವಸ್ಥೆಯಲ್ಲೂ ಎಲ್ಲ ಕಾಲದಲ್ಲೂ ನಾಮವನ್ನು ಜಪಿಸ್ತಾ ಇರಬೇಕಂತೆ. ಯಾರ ನಾಮ? ಆ ಚಿದಂಬರ ನೀನೇ ಸರ್ವಸ್ವ, ನನಗೆ ನಿನ್ನ ಹೊರತಾಗಿ ಇನ್ಯಾರೂ ಇಲ್ಲ ಕಣಪ್ಪ ಅನ್ನೋದು ಜಪ ಮಾಡಬೇಕು. ಶಿವಚಿದಂಬರ ಮಾಡಲಿಲ್ಲ ಅಂದರೂ ಒಮ್ಮೆ ನಡೆಯುತ್ತಾ, ಆದರೆ ನೀನೇ ನನ್ನ ಸರ್ವಸ್ವ ಕಣಪ್ಪ, ನೀನು ಹೊರತಾಗ ಆಪ್ತೇಷ್ಟ್ರಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರೂ ಇಲ್ಲ ನನಗೆ. ಈ ಜಪ ನಮ್ಮದು ಸತತವಾಗಿ ಇದೇ ಜಪ ಚಿಂತನ ಮನನ ಆಯಿತು ಅಂದರೆ ಅವಾಗ ಆಟೋಮೆಟಿಕಲಿ ಯಾರೂ ಇಲ್ಲ ಸುತ್ತಮುತ್ತಲಲ್ಲಿ ನಮ್ಮದು. ಅವಾಗೇನು ಆಟೋಮೆಟಿಕಲಿ ಶಿವಚಿದಂಬರ 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 ತಾನೇ ಬರ್ತಿರುತ್ತೆ. ಯಾಕೆ? ಎಲ್ಲವೂ ನೀನೇ ಇದೆಯಾ. ಭಜನೆನೂ ಮಾಡ್ತಾ ಇರೋದು, ಭಜನೆನೂ ನೀನೇ, ನಿನ್ನ ಸಲುವಾಗೇ ನಾ ಮಾಡ್ತಿರೋದು. ಹಾಡು ಹೇಳೋದಾಗಲಿ, ಅಭಂಗ ಹೇಳೋದಾಗಲಿ, ಬರೆಯೋದಾಗಲಿ, ಅದನ್ನು ಓದೋದಾಗಲಿ ಎಲ್ಲವೂ ನಿನ್ನ ಸಲುವಾಗಿದೆ ಅಂದಮೇಲೆ ಅಲ್ಲಿ ಯಾರು 4 ಜನಕ್ಕೆ ನಿರೂಪಣೆ ಮಾಡೋಂಗಿಲ್ಲ. ನಮಗೆ ನಾವೇ ನಿರೂಪಣೆ ಮಾಡ್ಕೋತಿರ್ತೀವಿ. ಅಲ್ಲಿ ಯಾರೂ ಇಲ್ಲ ಅಲ್ಲಿ ಕೇಳೋರಲ್ಲಿ. ಪರಮಾತ್ಮ ಒಬ್ಬರೇ ಕೂತಿದ್ದಾನೆ. ಅವನ ಮುಂದೆ ನಾನು ನನ್ನ ತೊದಲು ನುಡಿಯಿಂದ ಹೇಳ್ತಾ ಇದ್ದೀನಿ, ಅಪ್ಪ ಇದನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ನಾನು ಸರಿ ಇದೆಯೋ ತಪ್ಪಿದೆಯೋ ನಿನಗೆ ಮಾತ್ರ ಗೊತ್ತದು. ಅದಲ್ಲಿ ನೀನೇನು ಹೇಳಿಸ್ತಾ ಇದೆಯೋ ಅದನ್ನೇ ನಾನು ಹೇಳ್ತಾ ಇರೋದು. ಅಂದಮೇಲೆ ಅಲ್ಲಿ ಏನು ಬರುತ್ತಲ್ಲಿ? ಇದೇನು ತಪ್ಪನೆ ಮಾತು ಬರೋಕ್ಕೆ ಸಾಧ್ಯತೆಯೇ ಇಲ್ಲ. ನಾಮ ಜಪೇ ನಿಷಿದಿನಿ ಗೂಜ ಅಸೆ ಅಂತಃಕರಣಿ. ಎಲ್ಲಿದೆ ಆ ಗೂಜ್? ಎಲ್ಲಿ ಹೋಗಿ ಕೂಗು ಮುಟ್ಟಬೇಕು? ಅಂತಃಕರಣದಲ್ಲಿ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವೂ ಸೇರಿ ಅಂತಃಕರಣ ಆಗುತ್ತೆ. ಆ ಅಂತಃಕರಣ ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಶರೀರದಲ್ಲಿ ಹೋಗಿ ನಾಮದ ಕೂಗು ನಮಗೆ ಕೇಳಿಸ್ಬೇಕು ಅಂದರೆ ನಾವು ಸುಮ್ಮನೆ ಕೂತಿದ್ದಾಗ ಧ್ಯಾನದಲ್ಲಿ ಇಲ್ಲಿಂದ ಒಳಗಿಂದಾನೇ ಶಿವಚಿದಂಬರ 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 ತಾನೇ ಒಳಗಿಂದ ಕೇಳಿಸ್ತಾ ಇರುತ್ತೆ. ಆ ಮಟ್ಟದ ನಾಮಸ್ಮರಣೆಯನ್ನು ನಾವು ಮಾಡಬೇಕು. ಹಗಲು ರಾತ್ರಿ ಎಂಥದ್ದೊಂದು ಮಾಡಬೇಕಂದ್ರೆ ಮೀನಿಗೆ ನೀರಿಂದ ಆಚೆ ತೆಗೆದ್ರೆ ಏನು ಚಡಪಡಿಕೆ ಆಗುತ್ತೋ ಹಾಗೆ ನಾಮದಿಂದ ನನ್ನನ್ನು ತೆಗೆದು ಹಾಕಿದ್ರೆ ಅದೇ ಚಡಪಡಿಕೆ ನಮಗಾಗಬೇಕು. ನಾನು ಇವತ್ತು ಚಿದಂಬರ ನಿನ್ನ ನಾಮವನ್ನೂ ತಗೊಳ್ಳಿಲ್ಲಪ್ಪ, ನೀನು ಎಲ್ಲವನ್ನೂ ನನಗೆ ಕೊಟ್ಟೆ. ಬೆಳಗ್ಗಿಂದ ಸಂಜೆ ತನಕ ಈ ದಿವಸವನ್ನು ಕೊಟ್ಟೆ, ಮಧ್ಯಾಹ್ನವನ್ನು ಕೊಟ್ಟೆ, ಸಂಧ್ಯಾನ ಕೊಟ್ಟೆ. ಎಲ್ಲ ಸಮಯದಲ್ಲೂ ನನ್ನನ್ನು ಸಂರಕ್ಷಣೆ ಮಾಡಿದೆ, ಕಾಪಾಡಿದೆ. ಉಣ್ಲಿಕ್ಕೆ ಕೊಟ್ಟೆ, ತಿನ್ಲಿಕ್ಕೆ ಕೊಟ್ಟೆ, ಮಲ್ಕೊಳ್ಳಿಕ್ಕೆ ಹೊದಿಗೆ ಕೊಟ್ಟೆ. ನಿನ್ನ ಎಷ್ಟು ಅಪಾರ ಕರುಣೆ ಇದೆಯಪ್ಪ ಅಂತ ಧನ್ಯತೆ ಅರ್ಪಿಸಿ ಅವನಿಗೆ ಯಾವಾಗ ನಾವು ಆ ನಾಮವನ್ನು ತಗೋತೀವೋ ಅಂಥ ನಾಮಸ್ಮರಣೆ ಅದೆಲ್ಲಿ ಹೋಗುತ್ತೆ? ಅಂತಃಕರಣಕ್ಕೆ ಮುಟ್ಟತ್ತೆ. ಜಾಣೆ ಮಾಝೇಯ ಅಂತರ ದಾಸಮಣೆ ಚಿದಂಬರ. ನನ್ನ ಅಂತರಂಗ ನಿನಗೆ ಗೊತ್ತು, ಅಂತರಂಗದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತು. ನಾನೇನು ನಿನಗೆ ಹೇಳಿ ತೋರಿಸ್ಬೇಕಾಗಿಲ್ಲ ಅಥವಾ ಜನಕ್ಕೆ ಗೊತ್ತಾಗೋದ ಅವಶ್ಯಕತೆ ಇಲ್ಲ. ನನ್ನ ಅಂತರಂಗದಲ್ಲಿ ತಳಮಳ ಹೆಂಗೆ ಉಂಟಾಗ್ತಿದೆ ನಿನ್ನ ಸಲುವಾಗಿ ಅಂದರೆ ಏನಪ್ಪ? ಅವ್ರು ಹೇಳ್ತಾರೆ ಅಂತರಿಚ ಸಾಕ್ಷಿ, ಅಂತರಿಚ ಸಾಕ್ಷಿ
जाणसी विचार काय परिहार बोलुनी दाऊ काय परिहार काय परिहार काय परिहार काय परिहार काय ಪರಿಹಾರ ಬೋಲುನಿದಾವು ಏನು ಪರಿಹಾರ ಹೇಳಿ ತೋರಿಸ್ಲಪ್ಪ ನಿನಗೆ ನನ್ನ ಅಂತರಂಗದ ಪ್ರತಿಯೊಂದು ಹೃದಯದ ಬಡಿತ ನಿನ್ನ ಸಲುವಾಗಿದೆ, ನಿನ್ನ ಸಲುವಾಗಿ ನಿನ್ನ ಬಿಟ್ಟು ಇನ್ಯಾರೂ ಇಲ್ಲಪ್ಪ ಅಂತ ರಾಜಾರಾಮ್ ಮಹಾರಾಜರು ಚಿದಂಬರನಿಗೆ ಹೇಳ್ತೇನೆ. ನಿನ್ನ ಹೊರತಾಗಿ ನನಗೆ ಯಾರೂ ಇಲ್ಲ, ನನ್ನ ಕೈವಾರಿನೂ ನೀನೆ, ಭಕ್ತ ರಕ್ಷಕನೂ ನೀನೆ, ನನ್ನನ್ನು ಪೋಷಕನೂ ನೀನೆ, ನನ್ನನ್ನು ಉದ್ಧಾರ ಮಾಡೋ ತಂದೆ ನೀನೆ, ಎಲ್ಲವೂ ನೀನೇನಿದೆಯಪ್ಪ. ಸರ್ವಸ್ವತು ಮಾತಾಪಿತಾ ಬಂಧು ಅಗಕೃಪಾ ಸಿಂಧು ಚಿದಂಬರ ಸಾಗರ ನೀನು ನಾನು ಬಂದೇನು ನಿನ್ನಲ್ಲಿ ಮುಳುಗೋದು ಒಂದೇ ನನ್ನ ಗತಿ ಇರೋದು, ಇನ್ನೇನೂ ಇಲ್ಲ ಅಂಥ ಅಂತರಂಗದಲ್ಲಿ ನನ್ನ ನಾಮ ಅಂಥ ರೀತಿಯಲ್ಲಿ ಹೋಗಿ ಮುಟ್ಟಿದಾಗ ನಮಗೆ ಅವನ ಪ್ರಾಪ್ತಿ ಖಂಡಿತವಾಗ್ಲೂ ಆಗೇ ಆಗುತ್ತೆ ಅಂತ ರಾಜಾರಾಮ್ ಮಹಾರಾಜರು ನಮಗೆ ಹೇಳ್ತಾರೆ. ಅವ್ರ ಮಾತು ಒಮ್ಮೆ ಹೇಳಿದ್ಮೇಲೆ ಮುಗೀತಲ್ಲಿ. ರಾಜಾರಾಮ್ ಮಹಾರಾಜರು ನಮಗೆ ವಚನ ಕೊಟ್ಟಿದ್ದಾರೆ ಅಂದಮೇಲೆ ಇನ್ನೇನು ಮಾಡೋದು ಕೆಲಸ ಉಳಿದಿದೆ. ಯಾವಾಗ ಸದ್ಗುರು ವಚನದ ಮೇಲೆ ಅವ್ರ ಆಜ್ಞೆ ಪಾಲನೆ ಮಾಡ್ತೀವೋ ನಮಗಿನ್ಯಾವ ಕೆಲಸ ಮಾಡೋದು ಉಳಿದಿಲ್ಲ. ಅವ್ರು ಹೇಳಿದ ಸಾಧನೆ ಮಾತ್ರ ನಾಮ ಜಪೆ ನಿಷಿದಿನಿ, ಹಗಲು ರಾತ್ರಿ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅವನಲ್ಲಿ ನಾವು ಏನಾಗ್ಬಿಡ್ಬೇಕಪ್ಪ, ಒಂದಾಗಿ ಹೋಗಬೇಕು. ಅಂದರೆ ಅವನ ಸ್ವರೂಪನೇ ನಾವು ಹೊಂದ್ಬಿಡ್ಬೇಕು, ನಾವೇ ಚಿದಂಬರ ಆಗಿಬಿಡ್ಬೇಕಲ್ಲಿ. ಹೇಳ್ತಾರಲ್ಲ ಎಲ್ಲ ಚಿದಂಬರ ಸ್ವರೂಪಿಗೆ ನಮಸ್ಕಾರ ಅಂತ ಗುರುಗಳು ಹೇಳ್ತಾರೆ ಬಂದಾಗ. ಅಂದರೆ ಏನು? ಚಿದಂಬರ ಸ್ವರೂಪಿ ಅಂದರೆ ಚಿದಂಬರ ಸ್ವರೂಪಿನೇ ಇದ್ದೀವಿ, ಆದರೆ ಮರ್ತು ಹೋಗಿದ್ದೀವಿ. ಆ ಮರ್ತಿದ್ದ ಮಾತನ್ನು ನಾನು ಯಾರು, ಹೂ ಆ್ಯಮ್ ಐ ಅಂತ ಜ್ಞಾಪಕ ಮಾಡ್ಕೊಳ್ಳಿ. ಪುನಃ ಒಳಗೆ ಹೋಗಬೇಕು. ಅವಾಗ ನಾನು ಯಾರಪ್ಪ, ನಿಜ ಸ್ವರೂಪ ಏನು ನಂದು, ನನಗವಾಗ ಆ ನಿರಾಕಾರ ಸ್ವರೂಪದ ದರ್ಶನ ಆಗುತ್ತದೆ. ಅದಾದಮೇಲೆ ಸಗುಣೋಪಾಸನೆ ಬಿಡಬಾರ್ದು, ಸಗುಣೋಪಾಸನೆಯೂ ಮಾಡಬೇಕು. ನಿರಾಕಾರ ಸ್ವರೂಪದ ಧ್ಯಾನದಲ್ಲಿರಬೇಕು, ಅದು ಧ್ಯಾನ. ಅದು ನಿರಾಕಾರ ಸ್ವರೂಪದಲ್ಲಿರೋದು ಧ್ಯಾನ, ಸಾಕಾರ ಸಗುಣ ರೂಪದಲ್ಲಿ ನಾವು ಪೂಜೆ ಅರ್ಚನೆ ಮಾಡೋದು ಸಗುಣೋಪಾಸನ. ಎರಡೂ ಇರಬೇಕು ಸಾಧಕನಿಗೆ. ಅದೆರಡೂ ಇದ್ದು ಅಂತಿಮ ಶ್ವಾಸದ ತನಕ ಇದನ್ನು ನಮ್ಮ ಜೀವನದಲ್ಲಿ ನಡೆಸ್ಕೋತಾ ಹೋಗಲೇಬೇಕು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ 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 ಚಿದಂಬರ, ಜೈ ಜೈ ರಘುವೀರ ಸಮರ್ಥ.